ಗೆಳೆಯರೆ, ಇವತ್ತು ನಾವು ಟ್ರೂ ಕಾಲರ್ನ ಒಂದು ಕಾಲರ್ ಐಡಿನ ಯಾವ ರೀತಿ ಡಿಸೇಬಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಟ್ರೂ ಕಾಲರ್ನ ಕಾಲರ್ ಐಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ನೀವು ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು. ಯಾವ ರೀತಿ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಮಾಡಬೇಕಾಗತ್ತೆ. ಮೊದಲು ನಮ್ಮ ಫೋನ್ನ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕು. ಬೇರೆ ಬೇರೆ ಫೋನ್ಗಳಲ್ಲಿ ಅಪ್ಲಿಕೇಶನ್ಸ್ ಅಂತ ಕೂಡ ಇರುತ್ತೆ. ಆ್ಯಪ್ಸನ್ನು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಡಿಫಾಲ್ಟ್ ಆ್ಯಪ್ಸ್ ಅಂತ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ ಡಿಫಾಲ್ಟ್ ಆ್ಯಪ್ಸ್ ಅಂತ, ಅದನ್ನು ಓಪನ್ ಮಾಡ್ಕೋಬೇಕು. ಡಿಫಾಲ್ಟ್ ಆ್ಯಪ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಿಫಾಲ್ಟ್ ಆಗಿ ಇರುವಂಥ ಎಲ್ಲ ಆ್ಯಪ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ಡಿಫಾಲ್ಟ್ ಕಾಲರ್ ಐಡಿ ಅಂತ ಇದೆ ನೋಡಿ, ಕಾಲರ್ ಐಡಿ ಆ್ಯಂಡ್ ಸ್ಪ್ಯಾಮ್ ಆ್ಯಪ್ ಅಂತ, ಅದನ್ನು ಓಪನ್ ಮಾಡ್ಕೊಳ್ಳಿ. ಕಾಲರ್ ಐಡಿ ಅಂತ ಇದೆ ನೋಡಿ, ಇಲ್ಲಿ ನೋಡಿ ಟ್ರೂ ಕಾಲರ್ ಅನ್ನೋದು ಸೆಲೆಕ್ಟ್ ಆಗಿದೆ. ಇದನ್ನು ರಿಮೂವ್ ಮಾಡಿಬಿಟ್ಟು ನೀವು ಏರ್ಟೆಲ್ ಬೇಕಾದರೆ ಎಷ್ಟು ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ನನ್ ಅಂತ ಸೆಟ್ ಮಾಡ್ಕೊಳ್ಳಿ. ಯಾವುದು ಬೇಡ ಅಂದರೆ ಸಂಪೂರ್ಣವಾಗಿ ಡಿಸೇಬಲ್ ಮಾಡಿಬಿಟ್ಟು ಇಲ್ಲಿ ನನ್ ಅಂತ ಸೆಟ್ ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಟ್ರೂ ಇಂದು ಕಾಲರ್ ಐಡಿಗಳು ಡಿಸೇಬಲ್ ಆಗುತ್ತೆ. ಈ ರೀತಿ ನಾವು ಟ್ರೂ ಕಾಲರ್ನ ಒಂದು ಕಾಲರ್ ಐಡಿನ ಸಂಪೂರ್ಣವಾಗಿ ನಮ್ಮ ಫೋನಿಂದ ಡಿಸೇಬಲ್ ಮಾಡಬಹುದು. ಟ್ರೂ ಕಾಲರ್ ಆ್ಯಪ್ ಇದ್ರೂ ಕೂಡ ನೀವು ಅದರ ಒಂದು ಕಾಲರ್ ಐಡಿನ ಡಿಸೇಬಲ್ ಮಾಡ್ಕೋಬಹುದು.